ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೌಕೆಗಳ ಆಶ್ರಯಕ್ಕಾಗಿ ಭಾರತದ ಮೊರೆ ಇಟ್ಟಿದೆ ಇರಾನ್. ಸಂಕಷ್ಟದಲ್ಲಿರುವಂತ ಇರಾನ್ನ ಸಹಾಯಕ್ಕೆ ಈಗ ಭಾರತ ನಿಂತಿದೆ. ಇರಾನ್ನ ಲಾವನ್ ಯುದ್ಧ ನೌಕೆಗೆ ಕೊಚ್ಚಿಯಲ್ಲಿ ಆಶ್ರಯವನ್ನ ನೀಡಲಾಗಿದೆ. ಕೇರಳದ ಕೊಚ್ಚಿ ಬಂದರಿನಲ್ಲಿ ಡಾಕ್ ಮಾಡುವುದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಲಾವನ್ ಯುದ್ಧ ನೌಕೆಯಲ್ಲಿ 183 ಜನರು ಇದ್ರು. ಶ್ರೀಲಂಕಾದ ಬಳಿ ಅಮೆರಿಕ ಇರಾನಿನ ಐರಿಸ್ ಡೇನಾ ಹಡಗಿನ ಮೇಲೆ ದಾಳಿ ನಡೆಸಿತ್ತು. ಈ ವೇಳೆ ಸಾಕಷ್ಟು ಜನರು ಮೃತಪಟ್ಟಿದ್ರು. ಇದಕ್ಕೂ ಕೆಲವು ದಿನಗಳ ಮೊದಲು ಇರಾನ್ ಕೇರಳದ ಕೊಚ್ಚಿಯಲ್ಲಿ ಮತ್ತೊಂದು ಇರಾನಿನ ಹಡಗಾದ ಐರಿಸ್ ಲಾವನ್ ಅನ್ನ ನಿಲ್ಲಿಸೋದಕ್ಕೆ ಭಾರತವನ್ನ ಸಂಪರ್ಕ ಮಾಡಿತ್ತು. ಕೊಚ್ಚಿಯಲ್ಲಿ ಆ ಹಡಗಿನ ಡಾಕಿಂಗ್ಗೆ ಭಾರತವು ಅವಕಾಶವನ್ನ ನೀಡಿತು. ಈಗಲೂ ಇರಾನಿನ ಆ ಹಡಗು ಕೊಚ್ಚಿಯಲ್ಲೇ ಇದೆ ಅನ್ನುವಂತ ಮಾಹಿತಿ ಇದೆ. ಫೆಬ್ರವರಿ 28ರಂದು ಐರಿಸ್ ಲಾವನ್ ಹಡಗಿನಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಉಂಟಾದ ನಂತರ ಇರಾನಿನ ಕಡೆಯಿಂದ ಭಾರತಕ್ಕೆ ವಿನಂತಿಯನ್ನ ಮಾಡಲಾಗಿತ್ತು. ಮಾರ್ಚ್ 1ರಂದು ಆ ಹಡಗಿಗೆ ಭಾರತದಿಂದ ಡಾಕಿಂಗ್ಗೆ ಅನುಮೋದನೆಯನ್ನ ನೀಡಲಾಗುತ್ತೆ. ಆ ಐರಿಸ್ ಲಾವನ್ನ 183 ಸಿಬ್ಬಂದಿಗೆ ಕೊಚ್ಚಿಯ ನೌಕಾ ಸೌಲಭ್ಯಗಳಲ್ಲಿ ಈಗ ವಸತಿಯನ್ನ ಕಲ್ಪಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ.